ನಿನ್ನೆ ಮೊನ್ನೆ ಈ ಸಂಘಟನೆಗಿದ್ದಾವಲ್ಲ, ಕಳೆದ 31 ವರ್ಷದಿಂದ ಪ್ರತಿಯೊಂದು ಸಭೆಗೆ, ಟ್ರಸ್ಟಿನ ಸಭೆ ಆಗಿರ್ಬೋದು, ಸಂಘದ ಸಭೆ ಆಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಧಾರ್ಮಿಕ ಚಟುವಟಿಕೆ ಆಗಿರ್ಬೋದು, ಹಳ್ಳಿ ಒಳಗೆ ನಡೆದಿರೋ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೆ. ಹಲವಾರು ಬಾರಿ ಎಲ್ಲ ಟ್ರಸ್ಟಿಗಳ ಜೊತೆಗೆ 4 ಗೋಡೆಯ ಮಧ್ಯೆ ಕೇಳಿದ್ದುಂಟು. ಆ ಮಧ್ಯದಲ್ಲಿ ದಿನಾಂಕ 23/3/2026 ಕೊಪ್ಪಳದಲ್ಲಿ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರ ಸಭೆ ಸೇರಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಒಮ್ಮತದ ಅಭಿಪ್ರಾಯ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರ ಮೂಲಕವಾಗಿ ಇನ್ಮೇಲೆ ಟ್ರಸ್ಟಿಗಳು ಹೋಗಬೇಕು. ಪ್ರತಿ 5 ವರ್ಷಕ್ಕೆ ಆ ಟ್ರಸ್ಟಿಗಳ ಅವಧಿ ಇರಬೇಕು. ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಮಾತ್ರ ಟ್ರಸ್ಟಿ ಇರಬೇಕು, ಒಂದು ಜಿಲ್ಲೆಯಲ್ಲಿ 3-4 ಜನ ಅಲ್ಲ. ಇಂಥ ಒಂದು ಅವಕಾಶವನ್ನು ದಯವಿಟ್ಟು ನಿಮಗೆ ಕೊಟ್ಟಿದ್ದೇವೆ ಅಂತ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ 13/4/26 ಏನು ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಶಂಕರಗೌಡ ಬ್ಯಾಡಗಿ ಅವರು, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರು ನಾಗೇಂದ್ರ ಕಡ್ಕೊಳ್ಳೋರಿದ್ದಾರೆ, ಅದ್ರ ಜೊತೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಗುಡ್ಡಾಪುರವರಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಚಿಕ್ಕಬಿದಿರಿ ಅವರಿದ್ದಾರೆ, ನಮ್ಮ ವಿಜಯನಗರ ಜಿಲ್ಲೆಯ ಪ್ರಕಾಶ್ ಪಾಟೀಲ್ ಇದ್ದಾರೆ. ಆವತ್ತು 13ನೇ ತಾರೀಕು ನನಗೆ ಬರಲಿಕ್ಕಾಗಿದ್ದಿಲ್ಲ. ನಮ್ಮ ಕುಟುಂಬದ ಒಂದು ಮದುವೆ ಇದ್ದ ನಿಮಿತ್ತವಾಗಿ ಇವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೆ. ಆ ಎಲ್ಲ ನಿರ್ಧಾರಗಳನ್ನು ಅವರು ನನಗೆ ಹೇಳಿದರು. ಹೀಗಾಗಿ ಇವತ್ತಿನ ದಿವಸ ಈ 3 ಜನರನ್ನು ಈ ಎಲ್ಲ ಗಣ್ಯರು ನೋಡಿದ್ದೀವಿ, ತಾವು ನೋಡಿದಿರಿ, ನಾವು ನೋಡಿದ್ದೀವಿ. ಎಲ್ಲ ಇವತ್ತು ಒಂದು ಸ್ವಾಮಿಗಳಿಗೆ ಚೆಕ್ ಸಹಿ ಮಾಡುವಂಥ ಅಧಿಕಾರ ಇಲ್ಲ. ಈ ಉಳಿದ ಟ್ರಸ್ಟ್ಗಳಿದ್ರಲ್ಲಿ ಭಾಗಿಯಾಗಿಲ್ಲ. ಹಣಕಾಸಿನ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದೇ ಟ್ರಸ್ಟ್ಗಳು ಇದನ್ನು ಹಣ ಕೊಟ್ಟಿಸಾರ ಹೊರತಾಗಿ ಹಣ ಖರ್ಚು ಮಾಡಿಲ್ಲ. ಹಣ ಖರ್ಚು ಮಾಡಿದವರು ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರು. ಈ ಹಿನ್ನೆಲೆಯೊಳಗೆ ಅವ್ಯವಹಾರಗಳು, ಅಧರ್ಮಗಳು ನಡೆದಾಗ ಎಲ್ಲರೂ ನೀವು ಕೂಡ ಸಾಥ್ ಕೊಡಬೇಕಾಗತ್ತೆ. ನಮ್ಮ ಸಮಾಜವನ್ನು ಯಾರೂ ಇವತ್ತು ದಾಬಾದಲ್ಲಿ ಅಥವಾ ಯಾವುದೋ ಹೋಟೆಲಲ್ಲಿ ಇನ್ನಿತರದಲ್ಲಿ ಮಾತನಾಡೋ ಸ್ಥಿತಿಯೊಳಗಾಗಿದೆ. ನಿಮಗೆಲ್ಲರಿಗೂ ಪ್ರಶ್ನೆಯವ್ರಿಗೆ ಕೈ ಮುಗಿತೇನೆ. ಈ ಸಮಾಜಕ್ಕೆ ಒಳ್ಳೆಯದು ಹಾರೈಸಿ ಅಂತ ಹೇಳಿ 3 ಜನರನ್ನು ಉಚ್ಚಾಟನೆ ಮಾಡಿದ್ದೇನೆ. ಅವ್ಯವಹಾರ ಮಾಡ್ಯಾರೋ ಬಿಟ್ಟೋರೋ ಅನ್ನೋದನ್ನು ನಾನು ಜೂನ್ ತಿಂಗಳ ನಮ್ಮೆಲ್ಲ ಶಾಸಕರುಗಳನ್ನು, ಮಾಜಿ ಮತ್ತು ಹಾಲಿ ಮಂತ್ರಿಗಳನ್ನು, ನಮ್ಮೆಲ್ಲರನ್ನೂ ಏನಪ್ಪ ಅಂದ್ರೆ ಇದು ಮಾಡಿ, ನಾನು ಮೇ ಮತ್ತು ಜೂನ್ ತಿಂಗಳ ನಮ್ಮ ಲೆಕ್ಕ ಕೊಡುವ ಸಮಿತಿ ಅಧ್ಯಕ್ಷನ ಕರ್ಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ. ಎಲ್ಲ ತಾಲೂಕುಗಳಿಗೆ ಹೋಗ್ತೇನೆ, ಎಲ್ಲ ಜಿಲ್ಲೆಗಳಿಗೆ ಹೋಗ್ತೇನೆ. ಯಾರ್ಯಾರು ಈ ಮಠಕ್ಕೆ 2008ರಿಂದ ₹1 ಕೊಟ್ಟವರಿದ್ದರೂ ಕೂಡ ನೀವು ಹೆಸರು ಹೇಳ್ರಿ, ಕಾಳು ಕೊಟ್ಟವ್ರು ಇದ್ದರೆ ಹೆಸರು ಹೇಳ್ರಿ ಅಂತ ಕೇಳ್ತೇವೆ. ಅದರ ಪಟ್ಟಿಯನ್ನು ತಂದು ಅದು ಧರ್ಮ ಅಧರ್ಮ ಅಥವಾ ಲೆಕ್ಕ ಅವ್ಯವಹಾರ ಆಗಿದೋ ವ್ಯವಹಾರ ಆಗಿದೋ ಅದನ್ನು ಸಂಪೂರ್ಣವಾಗಿ ಜೂನ್ ತಿಂಗಳ ನಿಮಗೆ ಮತ್ತೊಮ್ಮೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ. ಮೇಲ್ನೋಟಕ್ಕೆ ಇವರಿಂದ ಅಕ್ರಮ ಆಗಿದೆ, ಆರೋಪ ಬಂದಿದೆ. ಈ ಸಮಿತಿಯೊಳಗೆ ಈ ಒಂದು ವಿಷಯದೊಳಗೆ ಅಂತಂದ್ರೆ ಅವರು ಸರಿಯಾದ ರೀತಿಯೊಳಗೆ ಸ್ಪಂದನೆ ಮಾಡ್ತಾಯಿಲ್ಲ. ಆರೋಪ, ಅವ್ಯವಹಾರ, ದುರ್ವ್ಯವಹಾರ, ಅಪನಂಬಿಕೆ. ಸರ್, ಅವರು ಅವಸರ ಮಾಡಿದ್ದಾರೆ. ನಾನು ನಿಮಗೆಲ್ಲ ಈಗ ಹೇಳೋದೇನೆಂದರೆ, ನಾನು ಉಮಾಪತಿ ಅವ್ರ ಜೊತೆಗೆ ಹಿಂದೂ ಕೂಡ ಮಾತನಾಡಿದೆ. ಅವರು ಲಿಖಿತ ರೂಪದಲ್ಲಿ ಕೊಡೋದಿಲ್ಲ ಅಂದರು. ನಾನು ಹೇಳಿದೆ, ದಯವಿಟ್ಟು ಲಿಖಿತ ರೂಪದಲ್ಲಿ ಕೊಡಲೇಬೇಕು. ಯಾವ ಕಾರಣಕ್ಕೂ 2008ರಿಂದ ಇದು 80 ಲಕ್ಷ ಜನರ ಆಸ್ತಿ, ಲಿಖಿತ ರೂಪದಲ್ಲಿ ಕೊಡ್ರಿ ಅಂದ್ವಿ. ಅವರು ಭಾಳ ನೇರವಾಗಿ ನನಗೆ ಹೇಳಿದರು. ದೊಡ್ಡ ಒಬ್ಬ ಹಿರಿಯರ ಮಧ್ಯದಲ್ಲಿ ಒಂದು 5-6 ಕೋಟಿ ರೂಪಾಯಿ ಈ ಮಠಕ್ಕೆ ದಾನ ಕೊಟ್ಟಿರುವಂಥ ವ್ಯಕ್ತಿಯ ಮಧ್ಯದಲ್ಲಿ ಈ ಸಭೆ ಕರೆದಿದ್ದೆ ನಾನು. ಅಂಥ ಒಂದು ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ನಿನಗಲ್ಲ ಟ್ರಸ್ಟಿಗಳಿಗೂ ಕೊಡೋದಿಲ್ಲ ಅಂತ ಸಾರಾಸಗಟವಾಗಿ ಉಮಾಪತಿ ಅವರು ನನಗೆ ತಿರಸ್ಕಾರ ಮಾಡಿದರು.